ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥದ್ದು ಆಶಾ ಕಾರ್ಯಕರ್ತೆಯರ ಸಂಬಳ ಹೆಚ್ಚಳವಾಗಿದೆ. ಈ ಆಶಾ ಕಾರ್ಯಕರ್ತರಂತಂದರೆ ನಿಮಗೆ ಗೊತ್ತಿರುತ್ತೆ, ಪ್ರತಿ ಗ್ರಾಮದಲ್ಲಿ ಒಂದು 1000 ಜನ, ಹಳ್ಳಿಯಲ್ಲಿ ಆದರೆ ಗ್ರಾಮೀಣ ಪ್ರದೇಶದಂಥ ಒಂದು ಕ್ಷೇತ್ರದಲ್ಲಿ ಆದರೆ 1000 ಜನರು ಹೊಂದಿರುವಂಥ ಒಂದು ಕ್ಷೇತ್ರದಲ್ಲಿ ಒಬ್ಬ ಒಂದು ಆಶಾ ಕಾರ್ಯಕರ್ತರು ಕಾರ್ಯನಿರ್ವಹಿಸ್ತಿರ್ತಾರೆ. 1000 ಜನಕ್ಕೆ ಆಶಾ ಕಾರ್ಯಕರ್ತರಿರ್ತಾರೆ. ನಗರ ವ್ಯಾಪ್ತಿಯಲ್ಲಿ ಬಂದರೆ 2500 ಜನರು ಹೊಂದಿರುವಂಥ ಒಂದು ಕ್ಷೇತ್ರದಲ್ಲಿ ಒಂದು ಆಶಾ ಕಾರ್ಯಕರ್ತೆಯರು ಕಾರ್ಯನಿರ್ವಹಿಸ್ತಿರ್ತಾರೆ. ಈ ಆಶಾ ಕಾರ್ಯಕರ್ತೆಯರ ಒಂದು ಕೆಲಸ ಏನಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಕೆಲವ್ರಿಗೆ ಏನು ಗೊತ್ತಿರುತ್ತೆ, ಒಂದು ಹೆರಿಗೆ ಸಮಯದಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂಥ ಒಂದು ಜವಾಬ್ದಾರಿ ಇರುತ್ತಂತ ಕೆಲವರು ತಿಳ್ಕೊಂಡಿರ್ತಾರೆ, ಬರೀ ಅಷ್ಟೇ ಅಂತ. ಇನ್ನು ಕೆಲವರಿಗೆ ಹೆಚ್ಚು ಗೊತ್ತಿರುತ್ತೆ. ಅವರು ಅವರವರ ಒಂದು ಬೇರೆ ಬೇರೆ ತಿಳುವಳಿಕೆಗೆ ತಕ್ಕಂತೆ ತಿಳ್ಕೊಳ್ತಾರೆ. ಆದರೆ ಆಶಾ ಕಾರ್ಯಕರ್ತೆಯರ ಒಂದು ನಿಜವಾದ ಕೆಲಸ ಏನು, ಎಲ್ಲ ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳು ಅವರು ನಿರ್ವಹಿಸ್ತಾರೆ. ಒಂದು ಏನೇ ಆರೋಗ್ಯದ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂಥ ಒಂದು ಸೌಲಭ್ಯಗಳ ಬಗ್ಗೆ ಮಾಹಿತಿಯೂ ಕೂಡ ಅವರದ್ದೇ ಆಗಿರುತ್ತೆ, ನೀಡುವಂಥದ್ದು ಗ್ರಾಮೀಣ ಪ್ರದೇಶದ ಜನರಿಗೆ. ಏನು ತಿಳುವಳಿಕೆ ಮೂಡಿಸುವುದು ಜನರಿಗೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂಥ ಸೌಲಭ್ಯಗಳ ಮಾಹಿತಿ ಮತ್ತು ಅದರ ಬಗ್ಗೆ ತಿಳುವಳಿಕೆ ಮೂಡಿಸುವಂಥದ್ದು ಕೂಡ ಆಶಾ ಕಾರ್ಯಕರ್ತೆಯರ ಕೆಲಸ ಆಗಿರುತ್ತೆ. ಅವರಿಗೆ ಈಗ ಆಲ್ರೆಡಿ ಸಂಬಳ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೆಲವೊಂದಿಷ್ಟು ಏನು ಆರೋಗ್ಯದ ಬಗ್ಗೆ ಒಟ್ಟಿನಲ್ಲಿ ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಗ್ರಾಮೀಣ ಭಾಗದ ಜನರಿಗೆ ಮತ್ತು ಇದು ಪಕ್ಕ ಜನರಿಗೆ ಮುಟ್ಟಿಸುವಂಥ ಕೆಲಸ ಈ ಆಶಾ ಕಾರ್ಯಕರ್ತೆಯರದಾಗಿರುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿ, ಈ ಎಲ್ಲ ಆರೋಗ್ಯದ ಬಗ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾಹಿತಿಗಳು ಅವರು ಜನರಿಗೆ ತಿಳಿಸ್ಬೇಕಾಗಿರುತ್ತೆ. ಆದರೆ ಈಗ ಅವರ ಸಂಬಳ ಎಷ್ಟಿತ್ತು ಇಲ್ಲಿವರೆಗೂ ಅಂತಂದರೆ, ಗೌರವಧನವಾಗಿ ಅವರಿಗೆ ನೀಡ್ತಾಯಿದ್ರು 4000ದಿಂದ 6000 ರೂಪಾಯಿನ ಅವರಿಗೆ ಒಂದು ಸಂಬಳ ನೀಡ್ತಾಯಿತ್ತು ಸರ್ಕಾರದ ವತಿಯಿಂದ. ಈಗ ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ಹೆಚ್ಚಳ ಮಾಡಿದೆ. ಎಷ್ಟು ಹೆಚ್ಚಳ ಮಾಡಲಾಗಿದೆ, ಇದು ಯಾವಾಗಿನಿಂದ ಸಿಗುತ್ತೆ, ಎಲ್ಲ ಮಾಹಿತಿ ತಿಳಿಸಿಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಿಮ್ಗೆ ಗೊತ್ತಿರುವ ಹಾಗೆ ಆಶಾ ಕಾರ್ಯಕರ್ತೆಯರ ಸಂಬಳ ಈಗ 4000ದಿಂದ 6000ವರೆಗೆ ಸಿಗ್ತಾಯಿದೆ. ಆದರೆ ಈಗ ಏಪ್ರಿಲ್ 1ನೇ ತಾರೀಕಿನಿಂದ ಜಾರಿಗೆ ಬರುತ್ತೆ ನಾನು ಹೇಳ್ತಾ ಇರುವಂಥ ಸಂಬಳ. ಏಪ್ರಿಲ್ 1ನೇ ತಾರೀಕಿನಿಂದ ಪ್ರತಿ ಒಂದು ಆಶಾ ಕಾರ್ಯಕರ್ತೆಯರಿಗೆ ಎಷ್ಟು ಸಿಗುತ್ತೆ ಸಂಬಳ ಅಂದರೆ 10,000 ರೂಪಾಯಿ ಸಂಬಳವನ್ನು ಸರ್ಕಾರದಿಂದ ಸಿಗುವಂಥದ್ದು. ಈಗ 6,000 ರೂಪಾಯಿ ಇತ್ತು, 4,000 ರೂಪಾಯಿನ ಅವರಿಗೆ ಹೆಚ್ಚಳ ಮಾಡಿ ಸರ್ಕಾರವನ್ನು ಏಪ್ರಿಲ್ 1ನೇ ತಾರೀಕಿನಿಂದ ಈ ಒಂದು ಸಂಬಳ ಅವರಿಗೆ ಸಿಗುವಂತೆ ಮಾಡುತ್ತೆ. ಏಪ್ರಿಲ್ 1ನೇ ತಾರೀಕುವರೆಗೂ ಅವರಿಗೆ ಮೊದಲೆಷ್ಟು ಬರ್ತಿತ್ತು ಅಷ್ಟೇ ಬರುತ್ತೆ. ಈಗ ಏಪ್ರಿಲ್ 1ನೇ ತಾರೀಕಿನಿಂದ ಅವರಿಗೆ ಹೆಚ್ಚು ಸಂಬಳ ಸಿಗುತ್ತೆ. ಈ ಒಂದು ಗ್ರಾಮೀಣ ಭಾಗದ ಜನರಿಗೆ, ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ತಿಳಿಲಿ ಅಂತ ತಿಳಿಸಿಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಹೆಚ್ಚು ಮಾಹಿತಿ ಬೇಕಾದಲ್ಲಿ ನಮ್ಮನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಏನಾದರೂ ತಪ್ಪು ತಡೆಗಳಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.